ಬೆಂಗಳೂರಿನ ಜೆಪಿ ನಗರದ 4ನೇ ಹಂತದ 4ನೇ ಮುಖ್ಯ ರಸ್ತೆಯಲ್ಲಿರುವ ಕನ್ನಡಿಗರ ಕಲಾ ಅಭಿಮಾನಿಗಳ ಸಂಘದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಯೋಜಿಸಲಾಗಿತ್ತು. ಕನ್ನಡ ಹಬ್ಬ 2025 ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಂಘದ ವತಿಯಿಂದ ಆಯೋಜಿಸಲಾಗಿದ್ದು, ಈ ಸಂದರ್ಭದಲ್ಲಿ ತಮಟೆ, ಡೊಳ್ಳು ಕುಣಿತ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಲಾ ತಂಡದಿಂದ ಕನ್ನಡ ರಾಜ್ಯೋತ್ಸವದ ಮೆರಗು ಜೋರಾಗಿತ್ತು. ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಿ.ಕೆ. ರಾಮಮೂರ್ತಿರವರು, ಮಾಜಿ ಮಹಾಪೌರರಾದ ಶ್ರೀ ಎಸ್.ಕೆ. ನಟರಾಜ್ರವರು ಧ್ವಜಾರೋಹಣವನ್ನು ನೆರವೇರಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ಸ್ಥಳೀಯ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆಯ ಜೊತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಂಘದ ವತಿಯಿಂದ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಮಾಜ ಸೇವಕರು, ಜೆಪಿ ನಗರ ವಾರ್ಡ್ನ ಬಿಜೆಪಿ ಮುಖಂಡರಾದ ಶ್ರೀಯುತ ಚಿರಂಜೀವಿ ವಿನ್ಯಾಸರವರು, ಮಾಜಿ ಬಿಬಿಎಂಪಿ ಸದಸ್ಯರಾದ ಗೋವಿಂದ ನಾಯ್ಡುರವರು, ಕನ್ನಡ ಕಲಾ ಅಭಿಮಾನಿಗಳ ಸಂಘದ ಎಲ್ಲಾ ಸದಸ್ಯರು ಹಾಗೂ ಕನ್ನಡ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅದ್ದೂರಿಯಾಗಿ ನಮ್ಮ ಕಲಾ ಸಂಘವನ್ನು ಇವತ್ತು ರಾಜ್ಯೋತ್ಸವವನ್ನು ಮಾಡಿದ್ದಾರೆ. ಈ ಧ್ವಜಾರೋಹಣವನ್ನು ಮಾಜಿ ಮೇಯರ್ ನಟರಾಜವರು ಕೂಡ ಮಾಡಿದ್ದಾರೆ. ನಮ್ಮ ಗೋವಿಂದವರು ಕೂಡ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಭಾಗದ ಜನ ಭಾಳ ಖುಷಿಯಿಂದ ಭಾಳ ಎಲ್ಲ ಮನಸ್ಸುಗಳು ಎಲ್ಲ ಒಂದಾಗಿ ಎಲ್ಲ ಮನೆಗಳು ಸೇರಿ ಇವತ್ತು ಈ ಭಾಗದಲ್ಲಿ ರಾಜ್ಯೋತ್ಸವವನ್ನು ಮಾಡ್ತಾರೆ. ರಾಜ್ಯೋತ್ಸವ ಜೊತೆಗೆ
ಶಾಲಾ ಮಕ್ಕಳಿಗೆ ಪುಸ್ತಕ ಕೊಡುವಂಥದ್ದು, ಪೌರ ಕಾರ್ಮಿಕರಿಗೆ ಸೀರೆಯನ್ನು ಕೊಡುವಂಥದ್ದು, ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನ ಈ ಭಾಗದಲ್ಲಿ ಮಾಡ್ತಾರೆ. ಎಲ್ಲರೂ ಕೂಡ ಶುಭಾಶಯನ ಹೇಳ್ತಾ ಇದ್ದೀವಿ. ಏನಂದರೆ ಇವತ್ತು ನಮ್ಮದು ಕನ್ನಡ ಕಲಾಭಿಮಾನಿಗಳ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಭಾಳ ಅದ್ದೂರಿಯಾಗಿ ಆಚರಿಸ್ತೀವಿ. ಪ್ರತಿ ವರ್ಷವೂ ಈ ಥರ ಮಾಡ್ತೀವಿ. ನಮ್ಮ ಶಾಸಕರಾದ ಸಿ ಕೆ ರಾಮಮೂರ್ತಿ ಅವರಾಗಲಿ, ನಟರಾಜನ ಆಗಲಿ ನಮಗೆ ತುಂಬ ಸಹಕಾರ ಮಾಡ್ತಾರೆ. ಹಾಗೆ ನಮ್ಮ ಚಿರಂಜೀವಿ ಸರು ತುಂಬಾ ಈ ಕಾರ್ಯಕ್ರಮಕ್ಕೆ ಮೇಯ್ನ್ ಅವರೇ ಮುಖ್ಯವಾಗಿ ನಮಗೆ ಇದೆಲ್ಲ ಮಾಡೋಕ್ಕೆ ಕಾರಣ. ಭಾಳ ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಕಾರ್ಯಕ್ರಮ ಏನಂದರೆ ಬಡ ಮಕ್ಕಳಿಗೆ ಪುಸ್ತಕ ಮತ್ತು ಸೀರೆ ವಿತರಣೆ, ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡುವ ಉದ್ದೇಶದಲ್ಲಿ ಈ ಒಂದು ವರ್ಷದಲ್ಲಿ, ಮುಂದಿನ ವರ್ಷದಲ್ಲಿ ತುಂಬ ಕಾರ್ಯಕ್ರಮಗಳು ಬೇರೆ ಬೇರೆ ಥರ ಸಮಾಜ ಸೇವೆ ಆಗೋ ಥರ ಮಾಡೋಣ ಅಂತ ನಾವು ಮಾಡ್ತಾ ಇದ್ದೀವಿ. ನಾವು ಇವತ್ತು ಕನ್ನಡ ಹಬ್ಬ ಅಂದ್ಕೊಂಡು ನಮ್ಮ ಭುವನೇಶ್ವರಿ ಮೆರವಣಿಗೆ ಮಾಡ್ತಾಯಿದ್ದೀವಿ, ಅಲಂಕಾರ ಮಾಡಿದ್ದೀವಿ. ಏನಂದರೆ ಇವತ್ತು ಡೊಳ್ಳು ಕುಣಿತ ಆಗಲಿ, ಪೂಜಾ ಕುಣಿತ ಆಗಲಿ, ವೀರಗಾಸೆ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಸಂಜೆ ಭುವನೇಶ್ವರಿ ಮೆರವಣಿಗೆ ಇಟ್ಕೊಂಡು ಎಲ್ಲ ಒಂದು ಮುಖಂಡರುಗಳನ್ನ ಸೇರಿಸಿ ಮೆರವಣಿಗೆ ಇದು ಮಾಡಿರ್ತಾಯಿದ್ದೀವಿ.